ರಂಜಾನ್ ಹಾಗೂ ಯುಗಾದಿ ಹಬ್ಬದ ಅಂಗವಾಗಿ ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ವತಿಯಿಂದ ಮುಸ್ಲಿಂ ಹಾಗೂ ಹಿಂದೂ ಕಡುಬಡವರು ದುರ್ಬಲ ವರ್ಗದವರನ್ನು ಗುರುತಿಸಿ ಆಹಾರ ಕಿಟ್ ವಿತರಣೆ ಮಾಡಿದರು. ಮಂಡ್ಯ ನಗರದ ತಾವರಗೆರೆ ಗುತ್ತಲು ಬಡಾವಣೆ ಬಳಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಸದಸ್ಯ ಜಬೀವುಲ್ಲಾ ಖಾನ್ ಅವರ ಮುಂದಾಳತ್ವದಲ್ಲಿ ನೂರಾರು ಮುಸ್ಲಿಂ ಹಾಗೂ ಹಿಂದೂ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಜಬೀವುಲ್ಲಾ ಖಾನ್, ಮಂಡ್ಯದ ಸಮಸ್ತ ಬಡವರಿಗಾಗಿ ಶಾಸಕ ಎನ್ಎ ಹ್ಯಾರಿಸ್ ಅವರು ಈದ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ, ಆ ಮೂಲಕ ಅವರು ಬಡವರ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಲಿ ಎಂದು ಮಂಡ್ಯದ ಮುಸ್ಲಿಂ ಬಾಂಧವರ ಪರವಾಗಿ ಪ್ರಾರ್ಥಿಸುತ್ತೇವೆ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶಾಸಕರ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಲಾಯಿತು. ಈ ದಿನ ಮಂಡ್ಯದಲ್ಲಿ ಬೆಂಗಳೂರಿನ ಶಾಂತಿನಗರ ಶಾಸಕರಾದ ಹಾಗೆಯೇ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಎನ್ಎ ಹ್ಯಾರಿಸ್ ರವರು ಮಂಡ್ಯ ಸಮಸ್ತ ಬಡವರಿಗೋಸ್ಕರ ಅವ್ರ ಕಡೆಯಿಂದ ಈದ್ ಕಿಟ್ ವಿತರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ದೇವರು ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಬಡವರಿಗೆ ಸಹಾಯ ಮಾಡಲಿ ಅಂತ ನಾವು ಎಲ್ಲ ಮುಸ್ಲಿಂ ಬಾಂಧವರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇನ್ನೂ ಹೆಚ್ಚಿನ ರೀತಿ ಅವರು ಸಹಾಯ ಮಾಡಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರ ತಾಯಿಗೋಸ್ಕರನೂ ತೀರೋಗಿದ್ದಾರೆ, ಅವ್ರ ತಾಯಿಗೋಸ್ಕರನೂ ಪ್ರಾರ್ಥನೆ ಮಾಡ್ತೀವಿ. ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಸಾಜಿದ್ ಮಾತನಾಡಿ, ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಸಹಾಯ ಮಾಡಲು ಸಾವಿರಾರು ಹಸ್ತಗಳಿರುತ್ತವೆ. ಆದರೆ ಮಂಡ್ಯದಂತಹ ಸಣ್ಣ ನಗರಗಳ ಬಡವರ ಮತ್ತು ವಿಧವೆಯರ ನೋವನ್ನು ಅರ್ಥ ಮಾಡಿಕೊಂಡು ಇಷ್ಟು ದೂರದಿಂದ ನೆರವು ನೀಡಿರುವುದು ಶಾಸಕ ಎನ್ಎ ಹ್ಯಾರಿಸ್ ಅವರ ದೊಡ್ಡ ಗುಣಕ್ಕೆ ಸಾಕ್ಷಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅಲ್ಲದೆ ಶಾಸಕರ ತಾಯಿಯವರ ನೆನಪಿಗಾಗಿ ಈ ಸತ್ಕಾರ್ಯ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಬಡವರ ನೋವಿಗೆ ಮಿಡಿಯುವ ಇಂತಹ ನಾಯಕರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಹಾರೈಸಿದರು. अल्हम्दुलिल्लाह, सबसे पहले अल्लाह का शुक्र है कि अल्लाह ताला ने हमारी कौम के अंदर ऐसे दर्द रखने वाले लीडरों को अल्लाह ने पैदा किया है कि जो गरीबों का और मजबूरों का दर्द अपने सीनों में रखते हैं। उसी दर्द को रखते हुए रमज़ान मुबारक के इस महीने में जो गरीब हैं, बेवाएँ हैं, मिस्कीन हैं, उनके दर्द को समझते हुए बेंगलोर से अलहाज एनए ह्यारिस साहब ने अपनी वालिदा मोहतरमा के ईसाली सवाब के लिए कुछ जो है किट वगैरह बना करके दिए हैं। अल्लाह ताला इनको जज़ाए खैर अता फरमाए और उनकी वालिदा मोहतरमा की मग़फ़िरत फरमाए। लेकिन ये बहुत बड़ी बात है क्योंकि इसके हकदार तो बेंगलोर में भी बहुत हैं, लेकिन इस दर्द को समझना और इस दर्द को महसूस करना कि जहाँ छोटे छोटे शहर हैं, छोटे छोटे करिए हैं, उन तक गरीबों तक पहुंचना और उनके हकदारों को हक पहुंचाना, ये बहुत बड़ी बात होती है। वरना बहुत बड़ा शहर है बेंगलोर, बहुत बड़ा शहर है, वहाँ भी बहुत बड़े हाजतमंद और ज़रूरतमंद हैं। तो वहाँ जैसे बड़ा शहर है, बड़े ज़रूरतमंद है, वैसे देने वाले भी बहुत सारे हैं। लेकिन यहाँ जैसे छोटा शहर है, इस छोटे शहर को अपनी नज़र में रखते हुए, इसका ख्याल करते हुए उन्होंने जो कदम उठाया है, ये काबिल तहसीन है। और हम सबको काबिल फ़ख्र ऐसे लीडरों पर और ऐसे नौजवानों पर कि अल्लाह ताला इनको और ज़्यादा मज़ीद तरक्की अता फरमाए, जो कौम का दर्द रखें और कौम के दर्द को महसूस करें। और ख़ुसूसन जो निचला तबका है, जो माली हालत से गरीब तबका है, कमज़ोर तबका है, उसको समझ करके उनके लिए रमज़ान में जो ये तोहफे के तौर पर उनके पास तक इतनी दूर से आकर के पहुँचाना, ये बहुत बड़ी बात है। अल्हम्दुलिल्लाह, अल्लाह ताला उनको इसका अजर अता फरमाए, उनकी वालिदा मोहतरमा की मग़फ़िरत फरमाए और उनको मज़ीद दिन दोनी रात चौगुनी तरक्की अता फरमाए। ಈ ಸಂದರ್ಭದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಅಭಿಮಾನಿಗಳ ಬಳಗದ ಬದರ್ ಕುರಂ ನಾಗಮಂಗಲ, ಮುಖಂಡರಾದ ಇದ್ರಿಸ್ ಖಾನ್, ಮುಸಾವಿರಾ ಖಾನ್, ಮೊಹಮ್ಮದ್ ಝೀನತ್, ಶಿರಾಜ್ ಅಹಮದ್ ಸೇರಿದಂತೆ ಇತರರು ಭಾಗವಹಿಸಿದರು.